ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದ್ದಷ್ಟೇ ಅಲ್ಲದೆ ಆ ಬೌದ್ಧ ಧರ್ಮವನ್ನು ಪ್ರಸಾರ ಮಾಡೋದಕ್ಕೆ ಕೈಗೊಂಡಿರ್ತಕ್ಕಂಥ ಕ್ರಮಗಳ ಬಗ್ಗೆ ನಾವೇನು ಮಾಡೋಣ ಅಂತ ಹೇಳಿದ್ರೆ ಇವತ್ತಿನ ದಿನ ಅಧ್ಯಯನವನ್ನು ಮಾಡೋಣ ಅಂತ. ಮೇಜರ್ಸ್ ಅಡಾಪ್ಟೆಡ್ ಫಾರ್ ದ ಸ್ಪ್ರೆಡ್ ಆಫ್ ಬುದ್ಧಿಸಮ್. ಬೌದ್ಧ ಧರ್ಮ ಹರಡುವಿಕೆಗೆ ತೆಗೆದುಕೊಂಡಿರ್ತಕ್ಕಂಥ ಕ್ರಮಗಳು ಯಾವ್ಯಾವು ಅಂತ ಹೇಳಿದ್ರೆ, ಅಶೋಕ ವಾಸ್ ರೆಸ್ಪಾನ್ಸಿಬಲ್ ಫಾರ್ ದ ಸ್ಪ್ರೆಡ್ ಆಫ್ ಬುದ್ಧಿಸಮ್ ನಾಟ್ ಓನ್ಲಿ ಇನ್ ಇಂಡಿಯಾ ಬಟ್ ಆಲ್ಸೋ ಔಟ್ಸೈಡ್ ಇಂಡಿಯಾ. ಭಾರತದಲ್ಲಿ ಮಾತ್ರವಲ್ಲದೆ ಭಾರತದ ಹೊರಗೂ ಬೌದ್ಧ ಧರ್ಮವನ್ನು ಪ್ರಸಾರ ಮಾಡೋದಕ್ಕೆ ಅಶೋಕ ಏನಾಗಿದ್ದ ಅಂತ ಹೇಳಿದ್ರೆ ಕಾರಣೀಭೂತನಾಗಿರೋದನ್ನು ನಾವಿಲ್ಲಿ ಕಾಣ್ಬೋದು. ಹಿ ಟುಕ್ ಮೆನಿ ಮೇಜರ್ಸ್ ಫಾರ್ ದಿ ಸ್ಪ್ರೆಡ್ ಆಫ್ ಬುದ್ಧಿಸಮ್. ಅದಕ್ಕೋಸ್ಕರ ಆತ ಬೌದ್ಧ ಧರ್ಮವನ್ನು ಪ್ರಸಾರ ಮಾಡಬೇಕು ಅಂತಾನೆ ಹಲವಾರು ಕ್ರಮಗಳನ್ನು ಕೈಗೊಂಡ ಅಂತ ಹೇಳಿ ನಾವಿಲ್ಲಿ ಹೇಳ್ಬೋದು ಅಂತ. ಅವುಗಳು ಯಾವುವು ಅಂತ ಹೇಳಿದ್ರೆ, ಹಿ ವಿಸಿಟೆಡ್ ದ ಬುದ್ಧಿಸ್ಟ್ ಹೋಲಿ ಪ್ಲೇಸಸ್ ಸಚ್ ಆಸ್ ಲುಂಬಿನಿ ಗಾರ್ಡನ್, ಕಪಿಲವಸ್ತು, ಗಯಾ, ಸಾರನಾಥ and Kushinagara and arranged discourses on religion. ಈತ ಬೌದ್ಧ ಧರ್ಮದ ಪವಿತ್ರ ಕ್ಷೇತ್ರಗಳಾಗಿರ್ತಕ್ಕಂತಹ ಲುಂಬಿನಿವನ, ಕಪಿಲವಸ್ತು, ಗಯಾ, ಸಾರನಾಥ, ಕಾಶಿ ಮುಂತಾದ ನಗರಗಳಿಗೆ ಸಂದರ್ಶನವನ್ನು ನೀಡೋದಷ್ಟೇ ಅಲ್ಲದೆ ಇಲ್ಲಿ ಏನು ಮಾಡಿದ ಅಂತ ಹೇಳಿದ್ರೆ ಧರ್ಮ ಗೋಷ್ಠಿಗಳನ್ನು ಸಹಿತ ಏರ್ಪಡಿಸಿರ್ತಕ್ಕಂಥ ಕ್ರಮವನ್ನು ಕೈಗೊಂಡ. ಇದು ಮೊದಲನೇ ಕ್ರಮ. ಎರಡನೇದೇನು ಅಂತ ಹೇಳಿದ್ರೆ, ಹಿ ಬಿಲ್ಟ್ ಅ ಲಾರ್ಜ್ ನಂಬರ್ ಆಫ್ ಮೊನಿಸ್ಟರೀಸ್ ಆಲ್ ಓವರ್ ದ ಎಂಪೈರ್ ಆ್ಯಂಡ್ ಸ್ಪೆಂಡ್ ಲಾರ್ಜ್ ಸಮ್ ಆಫ್ ಮನಿ ಇನ್ ದ ಎಂಡೋವಿಂಗ್ ಡೆಮ್. ಈತ ಸಾಮ್ರಾಜ್ಯದಾದ್ಯಂತ ಅನೇಕ ವಿಹಾರಗಳನ್ನು ನಿರ್ಮಾಣ ಮಾಡತಕ್ಕಂಥ ಕೆಲಸವನ್ನು ಮಾಡಿದ ಮತ್ತು ಅವುಗಳ ದತ್ತಿಗಾಗಿ ಹೆಚ್ಚಿನ ಹಣವನ್ನು ಸಹಿತ ಏನು ಮಾಡಿದ ಅಂತ ಹೇಳಿದ್ರೆ ವ್ಯಯ ಮಾಡಿರೋದನ್ನು ನಾವು ಕಾಣ್ಬೋದು. ಇದು ಎರಡನೇ ಕ್ರಮ. ಮೂರನೇದು, ಹಿ ಸ್ಪ್ರೆಡ್ ದ declines of Buddha by engraving them on rocks pillars and on the walls of the caves throughout the vast empire. ಈತ ಬುದ್ಧನ ತತ್ವಗಳನ್ನು ಪ್ರಚಾರ ಮಾಡುವ ಉದ್ದೇಶದಿಂದ ಸಾಮ್ರಾಜ್ಯದಾದ್ಯಂತ ಅವುಗಳನ್ನು ಬಂಡೆಗಳ ಮೇಲೆ, ಸ್ತಂಭಗಳ ಮೇಲೆ ಮತ್ತು ಗುಹೆಗಳ ಗೋಡೆಗಳ ಮೇಲೆ ಕೆತ್ತಿಸ್ತಕ್ಕಂಥ ಕೆಲಸವನ್ನು ಮಾಡಿದ. ಯಾವುದಂದ್ರೆ ಬುದ್ಧನ ತತ್ವಗಳನ್ನು ಬಂಡೆ, ಸ್ತಂಭ, ಗುಹೆಗಳ ಗೋಡೆಗಳ ಮೇಲೆ ಕೆತ್ತಕ್ಕಂಥ ಕೆಲಸವನ್ನು ಮಾಡಿದ. ಇದು ಪ್ರಮುಖವಾಗಿರ್ತಕ್ಕಂಥ ಮೂರನೇ ಕ್ರಮ ಅಂತ ಇಲ್ಲಿ ಹೇಳ್ಬೋದು. ನಾಲ್ಕನೇದೇನು ಅಂತ ಹೇಳಿದ್ರೆ, ಹಿ ಅಪಾಯಿಂಟೆಡ್ ಆಫೀಸರ್ಸ್ ಕಾಲ್ಡ್ ಧರ್ಮ ಮಹಾಮಾತ್ರಾಸ್, ಯುಕ್ತಾಸ್ ಆ್ಯಂಡ್ ರಜ್ಜುಕಾಸ್ ಟು ಸ್ಪ್ರೆಡ್ ಧರ್ಮ ಅಮಂಗ್ ದ ಪೀಪಲ್. ಈತ ಏನು ಮಾಡಿದ ಅಂತ ಹೇಳಿದ್ರೆ ಜನರಿಗೆ ಈ ಧರ್ಮವನ್ನು ಪ್ರಚಾರ ಮಾಡೋದಕ್ಕೋಸ್ಕರವಾಗಿ ಧರ್ಮ ಮಹಾಮಾತ್ರರು, ಯುಕ್ತರು ಮತ್ತು ರಜ್ಜುಕರು ಎಂಬ ಅಧಿಕಾರಿಗಳನ್ನು ನೇಮಕ ಮಾಡಿದ. ಹಿ ಆಲ್ಸೋ ಅಪಾಯಿಂಟೆಡ್ ಈತ ಕೆಲವೊಂದಿಷ್ಟು ಸ್ತ್ರೀ ಮಹಾಮಾತ್ರರನ್ನು ಸಹಿತ ನೇಮಕ ಮಾಡಿರೋದನ್ನು ನಾವು ಕಾಣ್ಬೋದು. ಸ್ತ್ರೀ ಅಧ್ಯಕ್ಷ ಮಹಾಮಾತ್ರಾಸ್ ಅಂತ, ಸ್ತ್ರೀ ಅಧ್ಯಕ್ಷ ಮಹಾಮಾತ್ರಾಸ್. ಹಿ ಆಲ್ಸೋ ಅಪಾಯಿಂಟೆಡ್ ಸ್ತ್ರೀ ಅಧ್ಯಕ್ಷ ಮಹಾಮಾತ್ರಾಸ್. ಇಲ್ಲಿ ಮಹಿಳೆಯರನ್ನು ಸಹಿತ ಏನು ಮಾಡಿದ ಅಂತ ಹೇಳಿದ್ರೆ ನೇಮಕ ಮಾಡಿದ ಅಂತ. ಸೊ ಇವ್ರ ಕೆಲಸ ಏನಾಗಿತ್ತು ಅಂತ ಹೇಳಿದ್ರೆ ಮಹಿಳೆಯರ ರಕ್ಷಣೆ ಮತ್ತು ಧರ್ಮ ಜಾಗೃತಿಯ ಕೆಲಸವನ್ನು ಯಾರು ಮಾಡಬೇಕಾಗಿತ್ತು? ಸ್ತ್ರೀ ಅಧ್ಯಕ್ಷ ಮಹಾಮಾತ್ರಾಸ್. ಸ್ತ್ರೀ ಅಧ್ಯಕ್ಷ ಮಹಾಮಾತ್ರಾಸ್ ಟು ಟೇಕ್ ಕೇರ್ ಆಫ್ ವುಮೆನ್ ಆ್ಯಂಡ್ ಬ್ರಿಂಗ್ ರಿಲಿಜಿಯನ್ ಅವೇರ್ನೆಸ್ ಅಮಂಗ್ ದೆಮ್. ಸ್ತ್ರೀಯರನ್ನು ರಕ್ಷಣೆ ಮಾಡೋದಷ್ಟೇ ಅಲ್ಲದೆ ಅವರಿಗೆ ಧರ್ಮಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಈ ಸ್ತ್ರೀ ಧರ್ಮ ಅಧ್ಯಕ್ಷ ಮಹಾಮಾತ್ರರು ಮಾಡಬೇಕಾಗಿತ್ತು. ಇನ್ನು ನೆಕ್ಸ್ಟ್ ಏನಂತ ಹೇಳಿದ್ರೆ, ಈ ಆರ್ಗನೈಸರ್ ದ ಥರ್ಡ್ ಬುದ್ಧಿಸ್ಟ್ ಕೌನ್ಸಿಲ್ ಆಟ್ ಪಾಟ್ಲಿಪುತ್ರ ಇನ್ 250 BCE ಟು ಸೆಟಲ್ ದ ಇಂಟರ್ನಲ್ ಡಿಫರೆನ್ಸಸ್ ಅಮಂಗ್ ದ ಮಾಂಕ್ಸ್. ಈತ ಬೌದ್ಧ ಸನ್ಯಾಸಿಗಳ ನಡುವೆ ಉಂಟಾಗಿರ್ತಕ್ಕಂಥ ಆಂತರಿಕ ಭಿನ್ನಾಭಿಪ್ರಾಯವನ್ನು ಹೋಗಲಾಡಿಸುವ ಉದ್ದೇಶದಿಂದ ಸಾಮಾನ್ಯ ಶಕಪೂರ್ವ 250 ಪಾಟಲಿಪುತ್ರದಲ್ಲಿ 3ನೇ ಬೌದ್ಧ ಸಮ್ಮೇಳನವನ್ನು ಸಹಿತ ಸಂಘಟನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ. ಅಶೋಕ ಶಂಟ್ ಮಷಿನರೀಸ್ ಟು ಪ್ರೀಚ್ ಬುದ್ಧಿಸಮ್ ಇನ್ ಅಫ್ಘಾನಿಸ್ತಾನ್, ಬರ್ಮಾ, ಶ್ರೀಲಂಕಾ ಆ್ಯಂಡ್ ಯುರೋಪ್. ಈತ ಬೌದ್ಧ ಧರ್ಮವನ್ನು ಹರಡೋ ಕಾರಣಕ್ಕಾಗಿ ಅಫ್ಘಾನಿಸ್ತಾನ, ಬರ್ಮಾ, ಶ್ರೀಲಂಕಾ ಮತ್ತು ಯುರೋಪಿಗೆ ನಿಯೋಗಗಳನ್ನು ಕಳಿಸಿದ ಅಂತ. sent missionaries to preach Buddhism in Afghanistan, Burma, Sri Lanka, Europe. He sent his son Mahendra and daughter Sanghamitra to Sri Lanka with Bodhi saplings
ಆಸ್ ಅ ಸಿಂಬಲ್ ಆಫ್ ಪೀಸ್. ಈತ ತನ್ನ ಮಕ್ಕಳುಗಳಾಗಿರ್ತಕ್ಕಂಥ ಅಂದ್ರೆ ಶಾಂತಿ ಸೂಚಕವಾಗಿ ಬೋಧಿ ಗಿಡವನ್ನು ಏನು ಮಾಡಿದ ಅಂತ ಹೇಳಿದ್ರೆ ತನ್ನ ಮಗ ಮಹೇಂದ್ರ ಮತ್ತು ಮಗಳು ಸಂಘಮಿತ್ರೆಯನ್ನ ಶ್ರೀಲಂಕಾಕ್ಕೆ ಕಳುಹಿಸುವ ಕೆಲಸವನ್ನ ಮಾಡಿದ. ಇನ್ನು ಕೊನೆಯದಾಗಿ ಈತ ಬೌದ್ಧ ಧರ್ಮವನ್ನು ಹರಡೋದಕ್ಕೆ ಕೈಗೊಂಡಿರುವಂತಹ ಕ್ರಮ ಯಾವುದು ಅಂತ ಹೇಳಿದ್ರೆ he undertook many welfare activities. ಈತ ಅನೇಕ ಕಲ್ಯಾಣಕಾರಕ ಚಟುವಟಿಕೆಗಳನ್ನು ಸಹಿತ ಕೈಗೊಂಡ. he dug wells. ಈತ ಬಾವಿಗಳನ್ನು ತೋಡಿಸಿದ. built rest houses. ವಿಶ್ರಾಂತಿ ಗೃಹಗಳನ್ನು ಕಟ್ಟಿಸಿದ. planted fruit bearing trees among roadsides. ಇವನು ರಸ್ತೆ ಬದಿಗಳಲ್ಲಿ ಫಲ ನೀಡುವ ಮರಗಳನ್ನು ನಡೆಸಿದ. ಮಾನವ ಮತ್ತು ಪ್ರಾಣಿಗಳಿಗಾಗಿ ಆಸ್ಪತ್ರೆಗಳನ್ನು ಸಹಿತ ನಿರ್ಮಾಣ ಮಾಡಿದ. ಈತ ಕನ್ಸ್ಟ್ರಕ್ಟೆಡ್ ಹಾಸ್ಪಿಟಲ್ಸ್ ಫಾರ್ ಮೆನ್ ಆ್ಯಂಡ್ ಆ್ಯನಿಮಲ್ಸ್ ಆ್ಯಂಡ್ ಎಸ್ಟಾಬ್ಲಿಷ್ಡ್ ಸ್ಕೂಲ್ಸ್. ಮತ್ತು ಹಲವಾರು ಶಾಲೆಗಳನ್ನು ಸಹಿತ ಏನು ಮಾಡಿದ ಅಂತಂದ್ರೆ ಸ್ಥಾಪನೆ ಮಾಡಿದ ಅಂತ. ಬಡ ಜನರು ಮತ್ತು ದೈಹಿಕವಾಗಿ ಅಶಕ್ತರಾದವರಿಗೆ ಊಟದ ವ್ಯವಸ್ಥೆಯನ್ನು ಸಹಿತ ಈತ ಮಾಡಿದ ಅಂತ. ಹಿ ಮೇಡ್ ಅರೇಂಜ್ಮೆಂಟ್ ಟು ಫೀಡ್ ದ ಪುವರ್ ಆ್ಯಂಡ್ ಫಿಸಿಕಲಿ ಅನ್ಫಿಟ್ ಪೀಪಲ್. ಹಿ ವಾಸ್ ಲೈಕ್ ಅ ಫಾದರ್ ಟು ಹೀಸ್ ಸಬ್ಜೆಕ್ಟ್ಸ್. ಹೀಸ್ ಮೋಟೋ ವಾಸ್ ಸರ್ವಿಸ್ ಆ್ಯಂಡ್ ಸ್ಯಾಕ್ರಿಫೈಸ್. ಇಲ್ಲಿ ಊಟದ ವ್ಯವಸ್ಥೆ ಅಶಕ್ತ ಮತ್ತು ದೈಹಿಕವಾಗಿ ಅಶಕ್ತರಾಗಿರ್ತಕ್ಕಂಥವ್ರು ಮತ್ತು ಬಡ ಜನರಿಗಾಗಿ ಊಟದ ವ್ಯವಸ್ಥೆಯನ್ನು ಮಾಡಿದ. ಇವನು ಪ್ರಜೆಗಳಿಗೆ ತಂದೆಯಂತೆ ಏನು ಮಾಡಿದ ಅಂತ ಹೇಳಿದ್ರೆ ಕಾರ್ಯವನ್ನು ಮಾಡಿದ. ಸೇವೆ ಮತ್ತು ತ್ಯಾಗ ಈತನ ಪ್ರಮುಖ ಗುರಿಯಾಗಿರೋದನ್ನು ನಾವಿಲ್ಲಿ ಕಾಣ್ಬೋದು ಅಂತ. ಸರ್ವಿಸ್ ಆ್ಯಂಡ್ ಸ್ಯಾಕ್ರಿಫೈಸ್ ಈಸ್ ಮೋಟೋ. ಅಶೋಕ ಎಸ್ಟಾಬ್ಲಿಷ್ಡ್ ಅ ಲಾರ್ಜ್ ಎಂಪೈರ್ ಇನ್ ಇಂಡಿಯಾ. ಅಶೋಕ ಭಾರತದಲ್ಲಿ ಒಂದು ವಿಶಾಲವಾಗಿರ್ತಕ್ಕಂಥ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ. ಹಿ ಈಸ್ ದ ಓನ್ಲಿ ಕಿಂಗ್ ಇನ್ ದ ಹಿಸ್ಟ್ರಿ ಆಫ್ ದ ವರ್ಲ್ಡ್ ಟು ರಿನೌನ್ಸ್ಡ್ ವಾರ್ ಇವನ್ ಆಫ್ಟರ್ ವಿಕ್ಟರಿ. ಪ್ರಪಂಚದ ಇತಿಹಾಸದಲ್ಲಿನೇ ನೋಡ್ತಾ ಹೋದರೆ ವಿಜಯದ ನಂತರವೂ ಸಹಿತ ಯುದ್ಧವನ್ನು ತ್ಯಜಿಸಿದಂತಹ ಏಕೈಕ ರಾಜ ಯಾರು ಅಥವಾ ಅರಸ ಯಾರು ಅಂತ ಹೇಳಿದ್ರೆ ಅಶೋಕ ಅಂತ ಹೇಳಿ ನಾವು ಕರಿತೀವಿ ಅಂತ. ಕಳಿಂಗದ ಯುದ್ಧದ ಪರಿಣಾಮದಿಂದ ತಲ್ಲಣಗೊಂಡಿರ್ತಕ್ಕಂಥ ಅಶೋಕ ಏನು ಮಾಡಿದ ಅಂತ ಹೇಳಿದ್ರೆ ದಿಗ್ವಿಜಯಗಳನ್ನು ತ್ಯಜಿಸಿ ಧರ್ಮ ವಿಜಯವನ್ನು ಅಳವಡಿಸಿಕೊಂಡು ತನ್ನ ಸಂಪೂರ್ಣ ಜೀವನವನ್ನು ಜನರ ಶಾಂತಿ ಹಾಗೂ ಕಲ್ಯಾಣಕ್ಕಾಗಿ ಏನು ಮಾಡಿದ ಅಂತ ಹೇಳಿದ್ರೆ ವಿನಿಯೋಗಿಸಿರೋದನ್ನು ನಾವು ಕಾಣ್ಬೋದು. ಈತ he is only king in the history of the world to renounce war even after victory. The effects of Kalinga war moved him to such an extent that he gave up Digvijaya and adopted Dharma Vijaya and dedicated his entire life for the peace and welfare of his subjects. ತನ್ನ ಇಡೀ ಜೀವನವನ್ನು ಯಾವುದಕ್ಕಾಗಿ ಕಳೆದರೆ ಮತ್ತು ಶಾಂತಿ ಮತ್ತು ಕಲ್ಯಾಣಕ್ಕಾಗಿಯೇ ಕಳೆದಿರೋದನ್ನು ನಾವು ಕಾಣ್ಬೋದು. H.G. Wells states that amidst and tens of thousands of names of monarchies that crowd the columns of history, their majesties and royal highness and the like, the name of Ashoka shines almost alone like a star. ಇಲ್ಲಿ 10,000 ರಾಜರು ಮಹಾರಾಜರು ಸಾಮ್ರಾಟಗಳ ಹೆಸರುಗಳು ತುಂಬಿರ್ತಕ್ಕಂಥ ಇತಿಹಾಸ ಪುಸ್ತಕದಲ್ಲಿ ಏನಾಗುತ್ತೆ ಅಂತಂದ್ರೆ ಅಶೋಕನೊಬ್ಬ ಧ್ರುವ ತಾರೆಯಾಗಿ ಇಲ್ಲಿ ಏನಾಗ್ತಾನೆ ಅಂತ ಹೇಳಿದ್ರೆ ಮಿಂಚುತ್ತಾನೆ ಅಂತ ಯಾರು H.G. ವೇಲ್ಸ್ ಅಂತಕ್ಕಂಥ ಪ್ರಮುಖ ಇತಿಹಾಸಕಾರರು ಹೇಳಿರೋದನ್ನ ಕಾಣ್ಬೋದು. ಇತಿಹಾಸ ಅಂದ್ರೆ ಏನು? ರಾಜ ಮಹಾರಾಜ ಸಾಮ್ರಾಟರುಗಳ ಹೆಸರುಗಳು ತುಂಬಿರ್ತಕ್ಕಂಥ ಒಂದು ಪುಸ್ತಕ. ಸೊ ಅಂಥದ್ರಲ್ಲಿ ಏಕೈಕ ಧ್ರುವ ತಾರೆಯಾಗಿ ಮಿಂಚತಕ್ಕಂಥ ರಾಜ ಅಥವಾ ಮಹಾರಾಜ ಯಾರು ಅಂತ ಹೇಳಿದ್ರೆ ಅಶೋಕ ಅಂತ ಹೇಳಿ H.G. ವೇಲ್ಸ್ ಅಂತಕ್ಕಂಥ ಇತಿಹಾಸಕಾರರು ಅಭಿಪ್ರಾಯಪಟ್ಟಿರೋದನ್ನು ನಾವಿಲ್ಲಿ ಕಾಣ್ಬೋದು. ಈ ರೀತಿಯಾಗಿ ಅಶೋಕ ಮೌರ್ಯರ ಅತ್ಯಂತ ಪ್ರಮುಖ ಅರಸ ಅಂತ ನಾವಿಲ್ಲಿ ಈತನನ್ನ ಕರಿತೀವಿ. ನಂತರ ಇವರ ಕೊಡುಗೆಗಳು ಕಾಂಟ್ರಿಬ್ಯೂಷನ್ಸ್. ಮೌರ್ಯ ಅಡ್ಮಿನಿಸ್ಟ್ರೇಷನ್ ಮೊದಲ ಇವರ ಕೊಡುಗೆಗಳೊಳಗ ಮೊದಲು ನೋಡ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ಮೌರ್ಯರ ಆಡಳಿತ. ಮೌರ್ಯರು ಒಂದು ಸಮರ್ಥವಾದ ಆಡಳಿತ ವ್ಯವಸ್ಥೆಯನ್ನ ಸ್ಥಾಪಿಸಿರೋದನ್ನು ನಾವಿಲ್ಲಿ ಕಾಣ್ಬೋದು. ಇಡೀ ಸಾಮ್ರಾಜ್ಯದಾದ್ಯಂತ ಏಕರೂಪದ ಆಡಳಿತವನ್ನು ಸ್ಥಾಪಿಸಿದಂತಹ ಕೀರ್ತಿ ಯಾರಿಗೆ ಸಲ್ಲುತ್ತೆ ಅಂತ ಹೇಳಿದ್ರೆ ಮೌರ್ಯರಿಗೆ ಸಲ್ಲುತ್ತೆ. ದ ಮೌರ್ಯನ್ಸ್ ಎಸ್ಟಾಬ್ಲಿಷ್ಡ್ ಆನ್ ಎಫಿಷಿಯಂಟ್ ಸಿಸ್ಟಮ್ ಆಫ್ ಅಡ್ಮಿನಿಸ್ಟ್ರೇಷನ್. ದೇ ವೇರ್ ದ ಫಸ್ಟ್ ಟು ಎಸ್ಟಾಬ್ಲಿಷ್ ಆನ್ ಯೂನಿಫಾರ್ಮ್ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ಥ್ರೂಔಟ್ ದೇರ್ ಎಂಪೈರ್. ಅರ್ಥಶಾಸ್ತ್ರ ಪ್ಲೇಡ್ ಆನ್ ಇಂಪಾರ್ಟೆಂಟ್ ರೋಲ್ ಇನ್ ದ ಅಡ್ಮಿನಿಸ್ಟ್ರೇಷನ್ ಆಫ್ ದಿ ಮೌರ್ಯಸ್. ಕೌಟಿಲ್ಯ ರಚನೆ ಮಾಡಿರ್ತಕ್ಕಂಥ ಅರ್ಥಶಾಸ್ತ್ರ ಎಂಬ ಕೃತಿ ಏನಾಗಿದೆ ಅಂತ ಹೇಳಿದ್ರೆ ಮೌರ್ಯರ ಆಡಳಿತದಲ್ಲಿ ಪ್ರಮುಖ ಪಾತ್ರ ವಹಿಸಿರೋದನ್ನು ನಾವಿಲ್ಲಿ ಕಾಣ್ಬೋದು. ನೆಕ್ಸ್ಟ್ ಬರ್ತಕ್ಕಂಥದ್ದು ದ ಸೆಂಟ್ರಲ್ ಗವರ್ನಮೆಂಟ್, ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರ ಒಳಗೆ ಯಾರ್ಯಾರು ಹೆಚ್ಚಿನ ಮಹತ್ವವನ್ನು ವಹಿಸ್ತಾರೆ ಅಂತ ಹೇಳಿದ್ರೆ ಫಸ್ಟ್ ಕಿಂಗ್.
ರಾಜ. ದ ಕಿಂಗ್ ವಾಸ್ ದ ಹೆಡ್ ಆಫ್ ದಿ ಸ್ಟೇಟ್. ರಾಜನೇ ರಾಜ್ಯದ ಮುಖ್ಯಸ್ಥನಾಗಿರೋದನ್ನು ನಾವಿಲ್ಲಿ ಕಾಣಬಹುದು. ಹಿ ವಾಸ್ ದ ಚೀಫ್ ಸೋರ್ಸ್ ಆಫ್ ಲೆಜಿಸ್ಲೇಟಿವ್, ಎಕ್ಸಿಕ್ಯೂಟಿವ್, ಜುಡಿಷಿಯಲ್ ಆ್ಯಂಡ್ ಮಿಲಿಟರಿ ಪವರ್ಸ್. ಈತನಿಗೆ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಮತ್ತು ಸೈನ್ಯದ ಅಧಿಕಾರಿಯಾಗಿಯೂ ಸಹಿತ ಏನು ಮಾಡ್ತಾ ಇದ್ದ, ರಾಜ ಕೆಲಸವನ್ನು ನಿರ್ವಹಿಸ್ತಾ ಇದ್ದ. ದ ಕಿಂಗ್ ವಾಸ್ ಬೌಂಡ್ ಬೈ ಧರ್ಮ. ಈತ ಎಲ್ಲ ಅಧಿಕಾರಗಳನ್ನು ಹೊಂದಿದ್ರೂ ಸಹಿತ ಇವನು ಏನು ಮಾಡ್ತಾ ಇದ್ದ ಅಂತ ಹೇಳಿದ್ರೆ ಧರ್ಮಶಾಸ್ತ್ರಗಳಿಗೆ ಅನುಗುಣವಾಗಿ ಏನು ಮಾಡಬೇಕಾಗಿತ್ತು, ಆಡಳಿತವನ್ನು ನಿರ್ವಹಿಸಬೇಕಾಗ್ತಾ ಇತ್ತು. ಪ್ರಜೆಗಳ ಯೋಗಕ್ಷೇಮಕ್ಕಾಗಿ ಕಾರ್ಯನಿರ್ವಹಿಸುವುದೇ ರಾಜನ ಪ್ರಮುಖ ಕರ್ತವ್ಯವಾಗಿತ್ತು. ದ ಮೇನ್ ಡ್ಯೂಟಿ ಆಫ್ ಕಿಂಗ್ ವಾಸ್ ಟು ವರ್ಕ್ ಫಾರ್ ದ ವೆಲ್ಫೇರ್ ಆಫ್ ದಿ ಪೀಪಲ್. ಕೇವಲ ಜನರ ಕಲ್ಯಾಣನೇ ಇವನ ಪ್ರಮುಖ ಉದ್ದೇಶವಾಗಿರೋದನ್ನು ಕಾಣಬಹುದು. ಇನ್ನು ನಂತರ ಬರ್ತಕ್ಕಂಥದ್ದು ರಾಜನಿಗೆ ಸಹಾಯಕರಾಗಿ ಮಂತ್ರಿ ಪರಿಷತ್ತು ಸಹಿತ ಏನಾಗಿತ್ತು ಅಂತ ಹೇಳಿದ್ರೆ ಅಸ್ತಿತ್ವದಲ್ಲಿ ಇತ್ತು. ಮಂತ್ರಿ ಪರಿಷತ್. ದೇರ್ ವಾಸ್ ಅ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಕಾಲ್ಡ್ ಮಂತ್ರಿ ಪರಿಷತ್ ಟು ಅಸಿಸ್ಟ್ ದ ಕಿಂಗ್ ಇನ್ ದ ಅಡ್ಮಿನಿಸ್ಟ್ರೇಷನ್. ಇಲ್ಲಿ ರಾಜನಿಗೆ ಆಡಳಿತದಲ್ಲಿ ಸಹಾಯಕರಾಗಿ ಏನು ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಮಂತ್ರಿ ಪರಿಷತ್ತು ಇತ್ತು ಅಥವಾ ಮಂತ್ರಿ ಮಂಡಳ ಇತ್ತು. ಅದನ್ನು ಮಂತ್ರಿ ಪರಿಷತ್ತು ಅಂತ ಹೇಳಿ ಕರೆಯಲಾಗ್ತಾ ಇತ್ತು. ಇದು ರಾಜನಿಗೆ ಸಲಹಾ ಸಮಿತಿಯಂತೆ ಕೆಲಸವನ್ನು ನಿರ್ವಹಿಸ್ತಾ ಇತ್ತು ಅಂತ. ದ ಮಿನಿಸ್ಟರ್ಸ್ ವೇರ್ ಅಪಾಯಿಂಟೆಡ್ ಬೈ ದ ಕಿಂಗ್ ಆಫ್ಟರ್ ಕನ್ಸಿಡರಿಂಗ್ ದ ಮೆರಿಟ್ಸ್ ಆ್ಯಂಡ್ ಅಬಿಲಿಟೀಸ್. ಈ ಮಂತ್ರಿಗಳು ಯಾರ ಆದೇಶದ ಮೇರೆಗೆ ಆಯ್ಕೆ ಆಗ್ತಾ ಇದ್ರು ಅಂತ ಹೇಳಿದ್ರೆ ರಾಜನೇ ಸ್ವತಃ ಈ ಮಂತ್ರಿಗಳನ್ನು ನೇಮಕ ಮಾಡ್ತಾ ಇದ್ದ. ಇಲ್ಲಿ ಯಾವುದನ್ನು ಪರಿಗಣನೆಗೆ ತೆಗೆದುಕೊಳ್ಳಲಾಗ್ತಾ ಇತ್ತು ಅಂತ ಹೇಳಿದ್ರೆ ಅವರ ಅರ್ಹತೆ ಮತ್ತು ಸಾಮರ್ಥ್ಯಕ್ಕೆ ಅನುಗುಣವಾಗಿ ಮಂತ್ರಿಗಳ ಆಯ್ಕೆ ಪ್ರಕ್ರಿಯೆಯನ್ನು ರಾಜನೇ ನಿರ್ವಹಿಸ್ತಾ ಇರೋದನ್ನು ನಾವಿಲ್ಲಿ ಕಾಣಬಹುದು. ದ ನಂಬರ್ ಆಫ್ ಮಿನಿಸ್ಟರ್ ವೆರಿಡ್ ಫ್ರಾಮ್ 4 to 12. ಇಲ್ಲಿ ಒಬ್ಬ ಮಂತ್ರಿಗಳ ಸಂಖ್ಯೆ ಎಷ್ಟರಿಂದ 4ರಿಂದ 12ರವರೆಗೂ ಸಹಿತ ಆಯಾ ಇಲಾಖೆಗೆ ಅಥವಾ ಆಯಾ ಇಲಾಖೆ ವಿಷಯಕ್ಕೆ ಸಂಬಂಧಿಸಿದಂತೆ ಅವರ ಸಂಖ್ಯೆಗಳಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳಾಗ್ತಾ ಇತ್ತು. ಏನಾಗ್ತಾ ಇತ್ತು, ಕನಿಷ್ಠ 4, ಗರಿಷ್ಠ 12ರವರೆಗೆ ಮಂತ್ರಿಗಳು ಏನಾಗ್ತಾ ಇದ್ರು, ಕೆಲಸವನ್ನ ನಿರ್ವಹಿಸ್ತಾ ಇದ್ರು ಅಂತ, ಅಥವಾ ಅವರ ಸಂಖ್ಯೆ ಬದಲಾಗ್ತಾ ಹೋಗ್ತಾ ಇತ್ತು. ಈಚ್ ಮಿನಿಸ್ಟರ್ ವಾಸ್ ಚಾರ್ಜ್ ಆಫ್ 1 or more ಡಿಪಾರ್ಟ್ಮೆಂಟ್ಸ್. ಒಬ್ಬ ಮಂತ್ರಿ ಏನು ಮಾಡಬೇಕಾಗಿತ್ತು ಅಂತ ಹೇಳಿದ್ರೆ 1 ಅಥವಾ 1ಕ್ಕಿಂತ ಹೆಚ್ಚು ಇಲಾಖೆಗಳ ಉಸ್ತುವಾರಿಯನ್ನು ವಹಿಸಿಕೊಳ್ಬೇಕಾಗ್ತಾ ಇತ್ತು. ಆಲ್ ದ ಮ್ಯಾಟರ್ಸ್ ವೇರ್ ಕನ್ಸಿಡರ್ಡ್ ಆ್ಯಂಡ್ ಡಿಸ್ಕಸ್ಡ್ ಇನ್ ಮಂತ್ರಿ ಪರಿಷತ್. ಎಲ್ಲ ವಿಷಯಗಳು ಏನಾಗ್ತಾ ಇತ್ತು, ಚರ್ಚೆಗೊಳಗಾಗ್ತಾ ಇದ್ದು. ಅವು ಎಲ್ಲಿ ಚರ್ಚೆಗೊಳಗಾಗ್ತಾ ಇದ್ದು ಅಂತ ಹೇಳಿದ್ರೆ ಮಂತ್ರಿ ಪರಿಷತ್ ಅಂತಕ್ಕಂಥ ಪರಿಷತ್ನಲ್ಲಿ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ ಎಲ್ಲ ವಿಷಯಗಳು ಚರ್ಚೆಗೆ ಒಳಪಡ್ತಾ ಇತ್ತು. ಮಂತ್ರಿ ಪರಿಷತ್ತಿನ ಸಲಹೆಯನ್ನು ರಾಜನು ಉಪೇಕ್ಷಿಸಬಹುದಾಗಿತ್ತು. ಅಂದರೆ ಒಂದು ವೇಳೆ ರಾಜ ಇಷ್ಟಪಟ್ಟರೆ ಅವುಗಳನ್ನು ಸ್ವೀಕರಿಸಬಹುದು, ಇಲ್ಲವೇ ಅವನಿಗೆ ಇಷ್ಟ ಆಗದೆ ಇದ್ರೆ ಏನು ಮಾಡ್ಬೋದಾಗಿತ್ತು, ಅವುಗಳನ್ನು ಕೈ ಬಿಡಬಹುದಾಗಿತ್ತು ಅಂತ. ದ ಕಿಂಗ್ ಕುಡ್ ಸರ್ಪ್ರೈಸ್ ದ ಅಡ್ವೈಸ್ ಆಫ್ ದ ಮಂತ್ರಿ ಪರಿಷತ್. ಅವರ ಅಡ್ವೈಸನ್ನು ಒಂದು ವೇಳೆ ತಗೋಬಹುದು, ಇಲ್ಲಾಂದ್ರೆ ಬಿಡೋದಕ್ಕೂ ಸಹಿತ ಏನಾಗಿತ್ತು, ರಾಜನಿಗೆ ಸಂಪೂರ್ಣ ಅಧಿಕಾರ ಇತ್ತು ಅಂತ. ನೆಕ್ಸ್ಟ್ ಬರ್ತಕ್ಕಂಥದ್ದು ಸಚಿವಾಲಯ, ಸೆಕ್ರೆಟರಿಯೇಟ್. Administrative matters of central government were divided into 30 departments. ಇಲ್ಲಿ ಸಚಿವಾಲಯ ಅಂತಕ್ಕಂಥದ್ದು ಅಸ್ತಿತ್ವದಲ್ಲಿದ್ದು ಕೇಂದ್ರ ಸರ್ಕಾರದ ಆಡಳಿತದ ವಿಷಯಗಳನ್ನು 30 ಇಲಾಖೆಗಳಲ್ಲಿ ಏನು ಮಾಡಲಾಗಿತ್ತು ಅಂತಂದ್ರೆ ವಿಭಾಗ ಮಾಡಲಾಗಿರೋದನ್ನ ಕಾಣಬಹುದು. ಈಚ್ ಅಂಡರ್ ಅ ಸುಪ್ರಿಂಟೆಂಡೆಂಟ್. ಇಲ್ಲಿ ಪ್ರತಿಯೊಂದು ಇಲಾಖೆನೂ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ ಒಬ್ಬೊಬ್ಬ ಮೇಲ್ವಿಚಾರಕನ ಉಸ್ತುವಾರಿಯಲ್ಲಿನೇ ಕೆಲಸ ನಿರ್ವಹಿಸ್ತಾ ಇತ್ತು ಅಂತ. ನೀರಾವರಿ, ಮಾರುಕಟ್ಟೆ, ಶಿಕ್ಷಣ, ಬರ ಪರಿಹಾರ ಇತ್ಯಾದಿ ರಾಜ್ಯದ ಕಾರ್ಯಗಳನ್ನು ಅವು ನಿರ್ವಹಿಸ್ತಾ ಇರೋದನ್ನು ಕಾಣಬಹುದು. ದೇ ಡೀಲ್ಸ್ ವಿತ್ ಆಕ್ಟಿವಿಟೀಸ್ ಆಫ್ ಸ್ಟೇಟ್ ಸಚ್ ಆಸ್ ಇರಿಗೇಷನ್, ಮಾರ್ಕೆಟ್, ಎಜುಕೇಷನ್, ಫೆಮಿನ್ ರಿಲೀಫ್ ಎಕ್ಸೆಟ್ರಾ. ಇಲ್ಲಿ ಪ್ರತಿಯೊಂದು ಇಲಾಖೆನೂ ಸಹಿತ ಆಯಾ ವಿಷಯಕ್ಕೆ ಸಂಬಂಧಿಸಿದಂತೆ ಕೆಲಸವನ್ನು ನಿರ್ವಹಿಸಬೇಕಾಗಿತ್ತು. ಒಂದು ನೀರಾವರಿ, ಮಾರುಕಟ್ಟೆ, ಶಿಕ್ಷಣ, ಬರ ಪರಿಹಾರ ಮುಂತಾದ ವಿಷಯಗಳೆಲ್ಲ ಏನಾಗ್ತಾ ಇದ್ವು ಅಂತ ಹೇಳಿದ್ರೆ ಸಚಿವಾಲಯದ ಮೇಲ್ವಿಚಾರಕ ಇವುಗಳ ಉಸ್ತುವಾರಿಯನ್ನು ವಹಿಸಿಕೊಳ್ತಾ ಇದ್ದ ಅಂತ. ನೆಕ್ಸ್ಟ್ ಬರ್ತಕ್ಕಂಥದ್ದು ರೆವಿನ್ಯೂ ಅಡ್ಮಿನಿಸ್ಟ್ರೇಷನ್, ನ್ಯಾಯಾಂಗ ಆಡಳಿತ. ಲ್ಯಾಂಡ್ ರೆವಿನ್ಯೂ ವಾಸ್ ದ ಮೇನ್ ಸೋರ್ಸ್ ಆಫ್ ಇನ್ಕಮ್ ಆಫ್ ದಿ ಸ್ಟೇಟ್. ಇಲ್ಲಿ ಮೌರ್ಯ ಸಾಮ್ರಾಜ್ಯದಲ್ಲಿ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ ಲ್ಯಾಂಡ್ ರೆವಿನ್ಯೂ ಅಂದ್ರೆ ಇಲ್ಲಿ ಭೂಕಂದಾಯ ಏನಾಗಿತ್ತು ಅಂತ ಹೇಳಿದ್ರೆ ರಾಜ್ಯದ ಪ್ರಮುಖ ಆದಾಯ ಆಗಿತ್ತು ಅಂತ. ಸೊ ಇನ್ ದ ಮೌರ್ಯನ್ ಎಂಪೈರ್ ದ ಕಿಂಗ್ ವಾಸ್ ದ ಹೈಯೆಸ್ಟ್ ಕೋರ್ಟ್ ಆಫ್ ಅಪೀಲ್. ಇಲ್ಲಿ ರಾಜನೇ ಏನಾಗ್ತಾ ಇದ್ದ ಅಂತ ಹೇಳಿದ್ರೆ ಸಾಮ್ರಾಜ್ಯದ ಮೇಲ್ಮನವಿ ಅಥವಾ ಸುಪ್ರೀಂ ಕೋರ್ಟ್ ಅಂತ ಏನು ಕರಿತೀವಲ್ಲ
ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶನಂತೆ ರಾಜನೇ ಇಲ್ಲಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದ, ಅಥವಾ ಅತ್ಯುಚ್ಚ ನ್ಯಾಯಾಧೀಶನಾಗಿ ರಾಜ ಕೆಲಸವನ್ನ ನಿರ್ವಹಿಸ್ತಾ ಇದ್ದ. ಮೌರ್ಯ ಸಾಮ್ರಾಜ್ಯದಲ್ಲಿ ನಾಗರಿಕ ಮೊಕದ್ದಮೆಗಳಿಗೆ ಸಂಬಂಧಿಸಿದಂತೆ ಧರ್ಮಸ್ಥೇಯ ಹಾಗೂ ಅಪರಾಧ ಮೊಕದ್ದಮೆಗಳಿಗೆ ಸಂಬಂಧಿಸಿದಂತೆ ಕಂಟಕ ಶೋಧನ ಅಂತಕ್ಕಂಥ ಎರಡು ಬಗೆಯ ನ್ಯಾಯಾಲಯಗಳು ಅಸ್ತಿತ್ವದಲ್ಲಿರೋದನ್ನ ಕಾಣ್ಬೋದು. ಇದು ಇಂಪಾರ್ಟೆಂಟ್ ನೋಡ್ರಿ. ಇಲ್ಲಿ ಎರಡು ಬಗೆಯ ನ್ಯಾಯಾಲಯಗಳ ಅಸ್ತಿತ್ವದಲ್ಲಿರೋದನ್ನ ಕಾಣ್ಬೋದು. ಒಂದು ನಾಗರಿಕ ಕಾನೂನುಗಳಿಗೆ ಸಂಬಂಧಿಸಿದ್ರೆ, ಇನ್ನೊಂದು ಕ್ರಿಮಿನಲ್ ನ್ಯಾಯಾಲಯ ಅಂದ್ರೆ ಅಪರಾಧಿ ಮೊಕದ್ದಮೆಗಳಿಗೆ ಸಂಬಂಧಿಸಿದಂತೆ ಅಂತ. ಇಲ್ಲಿ ನಾಗರಿಕ ಮೊಕದ್ದಮೆಗೆ ಸಂಬಂಧಿಸಿದ ನ್ಯಾಯಾಲಯವನ್ನ ಧರ್ಮಸ್ಥೇಯ ಅಂತ ಕರೆದ್ರೆ, ಈ ಅಪರಾಧಿ ಮೊಕದ್ದಮೆಗಳಿಗೆ ಸಂಬಂಧಿಸಿದಂತ ನ್ಯಾಯಾಲಯವನ್ನ ಕಂಟಕ ಶೋಧನ ಅಂತ ಹೇಳಿ ಕರೀತಾ ಇರೋದನ್ನ ನಾವಿಲ್ಲಿ ಕಾಣಬಹುದು. The Mauryan Empire had two types of courts called Dharmastayas, which deals with civil cases, and Kantaka Shodhana, which deals with criminal cases. These courts extend in the town and cities ಅಂತ. ಈ ಎರಡೂ ರೀತಿಯ ನ್ಯಾಯಾಲಯಗಳು ಎಲ್ಲೆಲ್ಲಿ ಇರ್ತಾ ಇದ್ವು ಅಂತ ಹೇಳಿದ್ರೆ, ಪಟ್ಟಣ ಪ್ರದೇಶದಲ್ಲಿ ಮತ್ತು ನಗರ ಪ್ರದೇಶಗಳಲ್ಲಿ ಅಸ್ತಿತ್ವದಲ್ಲಿರೋದನ್ನ ಕಾಣಬಹುದು. ಈ ಕಂಟಕ ಶೋಧನ ಮತ್ತು ಧರ್ಮಸ್ಥೇಯ ಅಂತಕ್ಕಂಥ ಎರಡೂ ರೀತಿಯ ನ್ಯಾಯಾಲಯಗಳು ಪ್ರತಿಯೊಂದು ನಗರ ಮತ್ತು ಪಟ್ಟಣಗಳಲ್ಲಿ ಅಸ್ತಿತ್ವದಲ್ಲಿರೋದನ್ನ ಕಾಣಬಹುದು. Village assemblies and its headmen were responsible for justice in their areas. ಇಲ್ಲಿ ಪಟ್ಟಣ ಮತ್ತು ನಗರಗಳಲ್ಲಿ ಧರ್ಮಸ್ಥೇಯ ಮತ್ತು ಕಂಟಕ ಶೋಧನಗಳ ಕೆಲಸ ಮಾಡಿದ್ರೆ, ಗ್ರಾಮಗಳಲ್ಲಿ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ, ಗ್ರಾಮದ ಮುಖ್ಯಸ್ಥರು ಅಥವಾ ಗ್ರಾಮ ಸಮಿತಿ ಏನಾಗ್ತಾ ಇತ್ತು, ತಮ್ಮ ಪ್ರದೇಶದಲ್ಲಿ ನ್ಯಾಯ ನಿರ್ಣಯ ಮಾಡ್ತಕ್ಕಂಥ ಜವಾಬ್ದಾರಿಯನ್ನ ಹೊತ್ಕೊಂಡಿದ್ರು ಅಂತ. ಇಲ್ಲೇ ಗ್ರಾಮಗಳಲ್ಲಿ ಗ್ರಾಮ ಸಮಿತಿ ಅಥವಾ ಗ್ರಾಮದ ಮುಖ್ಯಸ್ಥರು ಏನ್ ಮಾಡ್ಬೇಕಾಗಿತ್ತು, ಗ್ರಾಮಗಳಲ್ಲಿ ನ್ಯಾಯ ನಿರ್ಣಯವನ್ನ ಮಾಡ್ತಕ್ಕಂಥ ಕೆಲಸವನ್ನ ನಿರ್ವಹಿಸ್ತಾ ಇರೋದನ್ನ ಕಾಣಬಹುದು. ಶಿಕ್ಷೆಗಳು ತುಂಬಾ ಕಠಿಣವಾಗಿದ್ದು ಅವುಗಳಲ್ಲಿ ತಲೆ ಹಾಗೂ ಕೈಕಾಲು ಕತ್ತರಿಸುವುದು ಸೇರಿತ್ತು ಅಂತ ಹೇಳಿ ಮೆಗಾಸ್ತನೀಸ್ ಅಂತಕ್ಕಂಥವನು ಉಲ್ಲೇಖಿಸಿರೋದನ್ನು ನಾವು ಕಾಣಬಹುದು. ಮೆಗಾಸ್ತನೀಸ್ ಅಬ್ಸರ್ವ್ಡ್ ದಟ್ ಪನಿಷ್ಮೆಂಟ್ ವೇರ್ ಸೆವರ್ ವಿಚ್ ಇನ್ಕ್ಲೂಡೆಡ್ ಬಿಹೆಡಿಂಗ್ ಆ್ಯಂಡ್ ಅಂಪ್ಯುಟೇಟಿಸಮ್ ಆ್ಯಂಡ್ ಲಿಮ್ಸ್ ಅಂತ. ಅಂದ್ರೆ ಇಲ್ಲಿ ಎಂಥ ಕಠಿಣವಾಗಿರ್ತಕ್ಕಂಥ ಶಿಕ್ಷೆಗಳು ಇದ್ದು ಅಂತ ಹೇಳಿದ್ರೆ, ಕಾಲು ಕತ್ತರಿಸುವುದು, ತಲೆ ಕತ್ತರಿಸುವುದು ಸಹಿತ ಸೇರಿದಂಥ ಕಠಿಣ ಶಿಕ್ಷೆಗಳು ಈ ಕಾಲದಲ್ಲಿ ಅಸ್ತಿತ್ವದಲ್ಲಿರೋದನ್ನ ಕಾಣಬಹುದು. ನೆಕ್ಸ್ಟ್ ಬರ್ತಕ್ಕಂಥದ್ದು ಕಂದಾಯ ಆಡಳಿತ. ಲ್ಯಾಂಡ್ ರೆವೆನ್ಯೂ ವಾಸ್ ದ ಮೇನ್ ಸೋರ್ಸ್ ಆಫ್ ದಿ ಇನ್ಕಮ್ ಆಫ್ ದ ಸ್ಟೇಟ್ ಅಂತ. ಇಲ್ಲಿ ಕೃಷಿನೇ ಪ್ರಮುಖ ಮೂಲವಾಗಿರೋ ಅಥವಾ ಪ್ರಮುಖ ಆಧಾರವಾಗಿರೋದ್ರಿಂದ ಇಲ್ಲಿ ರಾಜ್ಯಾದಾಯದ ಪ್ರಮುಖ ಮೂಲ ಯಾವುದು ಅಂತ ಹೇಳಿದ್ರೆ ಭೂ ಕಂದಾಯ ಅಂತ ನಾವಿಲ್ಲಿ ಹೇಳ್ಬೋದು ಅಂತ. ಸೊ ಅದಕ್ಕಾಗಿ ಇಲ್ಲಿ ಭೂಮಿಯ ಮೇಲೆ ಏನ್ ಮಾಡಲಾಗ್ತಾ ಇತ್ತು, 1/6 ಭಾಗದಷ್ಟು ತೆರಿಗೆಯನ್ನ ನಿಗದಿಪಡಿಸಲಾಗಿರೋದನ್ನ ಕಾಣಬಹುದು. ಇಲ್ಲಿ ಅಷ್ಟೇ 1/6 ಕಂದಾಯವನ್ನ ನಿಗದಿಪಡಿಸಲಾಗಿತ್ತು. 1/6 ಆಫ್ ದಿ ಪ್ರೊಡ್ಯೂಸ್ ವಾಸ್ ಫಿಕ್ಸ್ಡ್ ಆಸ್ ದ ಟ್ಯಾಕ್ಸ್. ಇಲ್ಲಿ 1/6 ಅಂದ್ರೆ 6 ಒಂದು ಭಾಗವನ್ನ ಗೌರ್ಮೆಂಟ್ಗೆ ಟ್ಯಾಕ್ಸ್ ಆಗಿ ಇಲ್ಲಿ ಜನ ಏನ್ ಮಾಡ್ಬೇಕಾಗಿತ್ತು, ಸಲ್ಲಿಸಬೇಕಾಗ್ತಿತ್ತು ಅಂತ. ಕಂದಾಯವನ್ನ ಹಣ ಇಲ್ಲವೇ ವಸ್ತು ರೂಪದಲ್ಲಿನೂ ಬೇಕಾದ್ರೂ ಸಲ್ಲಿಸಬಹುದಾಗಿತ್ತು. ಕೇವಲ ಹಣ ಅಷ್ಟೇ ಅಲ್ಲದೆ ವಸ್ತು ರೂಪದಲ್ಲಿನೂ ಸಹಿತ ಕಂದಾಯವನ್ನ ಸಲ್ಲಿಸೋದಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿತ್ತು ಅಂತ. ಟ್ಯಾಕ್ಸಸ್ ವೇರ್ ಕಲೆಕ್ಟೆಡ್ ಬೋತ್ ಇನ್ ಕ್ಯಾಶ್ ಅಂಡ್ ಕೈಂಡ್ ಅಂತ. ಹಣ ಅಥವಾ ವಸ್ತುವಿನ ರೂಪದಲ್ಲಿ ಅಂದ್ರೆ ಕಾಳಕಡಿಗಳನ್ನ ಏನ್ ಮಾಡಲಾಗ್ತಾ ಇತ್ತು, ಉಗ್ರಾಣಗಳಲ್ಲಿ ಸಂಗ್ರಹಿಸ್ತಾ ಇದ್ರು. ಅದನ್ನ ಕ್ಷಾಮ ಅಥವಾ ಬರಗಾಲ ಬಂದಿರತಕ್ಕಂಥ ಸಮಯದೊಳಗೆ ಏನ್ ಮಾಡ್ತಾ ಇತ್ತು, ಮಾರುಕಟ್ಟೆಗೆ ಬಿಡುಗಡೆಗೊಳಿಸಿ ಅವುಗಳನ್ನ ಏನ್ ಮಾಡಲಾಗ್ತಾ ಇದ್ರಿ, ಹಣ ಅಥವಾ ಹಣದುಬ್ಬರ ಉಂಟಾಗದಂತೆ ಅಥವಾ ವಸ್ತುಗಳ ಬೆಲೆ ವಿಪರೀತ ಆಗದಂತೆ ನೋಡಿಕೊಳ್ಳುವ ಉದ್ದೇಶದಿಂದ ಹಣ ಮತ್ತು ಧಾನ್ಯಗಳ ರೂಪದಲ್ಲಿಯೂ ಸಹಿತ ಇಲ್ಲಿ ಏನ್ ಮಾಡಲಾಗ್ತಾ ಇತ್ತು ಅಂತ ಹೇಳಿದ್ರೆ ತೆರಿಗೆಯನ್ನ ಸಂಗ್ರಹ ಮಾಡಲಾಗ್ತಾ ಇತ್ತು ಅಂತ. They were collected by local officers. ಕಂದಾಯವನ್ನ ಯಾರು ಏನ್ ಮಾಡ್ಬೇಕಾಗಿತ್ತು ಅಂತ ಹೇಳಿದ್ರೆ ಸಂಗ್ರಹ ಮಾಡಬೇಕಾಗಿತ್ತು ಅಥವಾ ಅವುಗಳನ್ನ ಯಾರು ವಸೂಲಿ ಮಾಡಬೇಕಾಗಿತ್ತು ಅಂತ ಹೇಳಿದ್ರೆ ಅಲ್ಲಿನ ಸ್ಥಳೀಯ ಅಧಿಕಾರಿಗಳು ಏನ್ ಮಾಡಬೇಕಾಗಿತ್ತು, ಕಂದಾಯ ವಸೂಲಿ ಮಾಡ್ತಕ್ಕಂಥ ಕೆಲಸವನ್ನ ನಿರ್ವಹಿಸಬೇಕಾಗ್ತಿತ್ತು. ವೃತ್ತಿಗಳು, ಮನೆಗಳು, ಹಸುಗಳು, ಸಾಕು ಪ್ರಾಣಿಗಳು, ಅರಣ್ಯ ಉತ್ಪಾದನೆ ಮುಂತಾದವುಗಳ ಮೇಲೆ ತೆರಿಗೆಯನ್ನು ಹೇರಲಾಗ್ತಾ ಇತ್ತು. ಅದ್ರ ಜೊತೆಗೆ ಮಾರಾಟ ತೆರಿಗೆ ಅಂತಕ್ಕಂಥದ್ದು ಸಹಿತ ಏನಾಗಿತ್ತು ಅಂತ ಹೇಳಿದ್ರೆ ಅಸ್ತಿತ್ವದಲ್ಲಿರೋದನ್ನ ನಾವು ಕಾಣಬಹುದು. ಇಲ್ಲಿ ಯಾವ್ಯಾವ ರೀತಿಯ ತೆರಿಗೆ ಇದ್ರಿ, ಮೊದಲ ಭೂ ಕಂದಾಯ ಪ್ರಮುಖ ಆದಾಯ ಆಗಿತ್ತು. ಅದ್ರ ಜೊತೆಗೆ ವೃತ್ತಿಗಳ ಮೇಲೆ, ಮನೆಗಳ ಮೇಲೆ, ಹಸು, ಸಾಕು ಪ್ರಾಣಿಗಳು, ಅರಣ್ಯ ಉತ್ಪನ್ನಗಳ ಮೇಲಿನ ತೆರಿಗೆ ಮತ್ತು ಮಾರಾಟ ತೆರಿಗೆ ಮುಂತಾದ ತೆರಿಗೆಗಳನ್ನ ಇಲ್ಲಿ ಏನ್ ಮಾಡಲಾಗ್ತಾ ಇತ್ತು ಅಂತ ಹೇಳಿದ್ರೆ ವಿಧಿಸಲಾಗ್ತಾ ಇತ್ತು.
Taxes were also lived on professions, horses, cattle, livestock, forest products and sales tax etc. ಇಲ್ಲಿ ಬರೀ ಭೂ ಕಂದಾಯ ಅಷ್ಟೇ ಅಲ್ಲದೆ ಮನೆಗಳ ಮೇಲೇನೂ ತೆರಿಗೆಯನ್ನು ವಿಧಿಸಲಾಗ್ತಾ ಇತ್ತು. ವೃತ್ತಿಗಳ ಮೇಲೆ, ಹಸು, ಅರಣ್ಯ ಉತ್ಪಾದನೆ, ಸಾಕು ಪ್ರಾಣಿಗಳ ಮೇಲೆ ಮಾರಾಟ ತೆರಿಗೆ ಮುಂತಾದ ತೆರಿಗೆಗಳು ಇಲ್ಲಿ ಪ್ರಮುಖವಾಗಿರೋದನ್ನು ನಾವು ಕಾಣ್ಬೋದು. ನೆಕ್ಸ್ಟ್ ಬರ್ತಕ್ಕಂಥದ್ದು ಕಂದಾಯ ಆಡಳಿತ, ಪ್ರೊವಿನ್ಷಿಯಲ್ ಗವರ್ನಮೆಂಟ್. ಇಲ್ಲಿ ಕಂದಾಯ ಆಡಳಿತ ಯಾವ ರೀತಿಯಾಗಿತ್ತು ಅಂತ ಹೇಳಿದ್ರೆ, ಭೂ ಕಂದಾಯ ರಾಜ್ಯದ ಪ್ರಮುಖ ಮೂಲ ಆಗಿತ್ತು ಅಂತ ನಾವು ಈಗಾಗಲೇ ನೋಡಿದ್ದೀವಿ ಅಂತ. 1/6 ಭಾಗದಷ್ಟು ಭೂ ಕಂದಾಯವನ್ನ ಸಂಗ್ರಹಣೆ ಮಾಡಲಾಗ್ತಾ ಇತ್ತು. ಸೊ ಇಲ್ಲಿ ಭೂ ಕಂದಾಯದ ಜೊತೆಗೆ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ ಹಲವಾರು ತೆರಿಗೆಗಳನ್ನ ವಿಧಿಸಲಾಗ್ತಾ ಇತ್ತು. ಇನ್ನು ಪ್ರೊವಿನ್ಷಿಯಲ್ ಗೌರ್ಮೆಂಟ್ ಅಂದ್ರೆ ಪ್ರಾಂತೀಯ ಸರ್ಕಾರ ಯಾವ ರೀತಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇತ್ತು. ಇಷ್ಟೊತ್ತು ಕೇಂದ್ರ ಸರ್ಕಾರದೊಳಗ ರಾಜ್ಯ ಮಂತ್ರಿ ಪರಿಷತ್ತು, ಸಚಿವಾಲಯ, ನ್ಯಾಯಾಂಗ ಆಡಳಿತ ಮತ್ತು ಕಂದಾಯ ಆಡಳಿತ ನೋಡಿದ್ವಿ. ಇನ್ನು ಪ್ರೊವಿನ್ಷಿಯಲ್ ಅಡ್ಮಿನಿಸ್ಟ್ರೇಷನ್ ಒಳಗ ಅಥವಾ ಪ್ರಾಂತೀಯ ಸರ್ಕಾರದೊಳಗ ಪ್ರಾಂತ್ಯಗಳಾಗಿ ಅಂದ್ರೆ ಒಂದು ರಾಜ್ಯವನ್ನ ಆಡಳಿತದ ಅನುಕೂಲಕ್ಕಾಗಿ ಏನ್ ಮಾಡ್ತಾ ಇರ್ತಾ ಇದ್ರೆ ಪ್ರಾಂತ್ಯಗಳಾಗಿ ವಿಂಗಡಣೆ ಮಾಡಲಾಗ್ತಾ ಇತ್ತು ಅಂತ. ಸಾಮ್ರಾಜ್ಯವನ್ನ 5 ಪ್ರಾಂತ್ಯಗಳಾಗಿ ವಿಭಾಗಿಸಲಾಗಿತ್ತು ಅಂತ. ಸೊ ಇಲ್ಲಿ ಇಡೀ ಸಾಮ್ರಾಜ್ಯವನ್ನ 5 ಪ್ರಾಂತ್ಯಗಳಾಗಿ ವಿಭಾಗಿಸಲಾಗಿತ್ತು. ಅವುಗಳ ರಾಜಧಾನಿಗಳು ಯಾವ್ಯಾವಾಗಿತ್ತು ಅಂತ ಹೇಳಿದ್ರೆ ಗಿರ್ನಾ, ತಕ್ಷಶಿಲಾ, ಉಜ್ಜಯಿನಿ, ತೋಸಾಲಿ, ಸುವರ್ಣಗಿರಿ ಅಂತ ಹೇಳಿ 5 ರಾಜಧಾನಿಗಳನ್ನ ಒಳಗೊಂಡಿರ್ತಕ್ಕಂಥ ಇಡೀ ಸಾಮ್ರಾಜ್ಯ ಏನಾಗಿತ್ತು ಅಂತ ಹೇಳಿದ್ರೆ 5 ಪ್ರಾಂತ್ಯಗಳಾಗಿ ಇಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ ಡಿವೈಡ್ ಆಗಿತ್ತು ಅಂತ. ಮೌರ್ಯನ್ ಎಂಪೈರ್ ವಾಸ್ ಡಿವೈಡೆಡ್ into 5 provinces with their capitals at Girna, Takshashila, Ujjaini, Tosali and Suvarnagiri. Each province was put under the charge of the governor belonging to the royal family or one of the relatives of the king. ಈ ಪ್ರಾಂತದೊಳಗೆ ಯಾರು ಅಧಿಕಾರವನ್ನು ವಹಿಸಿಕೊಳ್ತಾ ಇದ್ರು ಅಂತ ಹೇಳಿದ್ರೆ ಪ್ರತಿಯೊಂದು ಪ್ರಾಂತಕ್ಕೂ ಒಬ್ಬ ರಾಜಮನೆತನಕ್ಕೆ ಸೇರಿದ ಅಥವಾ ರಾಜರ ಸಂಬಂಧಿಕರಲ್ಲಿ ಒಬ್ಬ ಏನಾಗಿರ್ತಾ ಇದ್ದ ಅಂತ ಹೇಳಿದ್ರೆ ರಾಜ್ಯಪಾಲನಾಗಿ ಈ ಪ್ರಾಂತ್ಯಗಳ ಅಧಿಕಾರವನ್ನ ವಹಿಸ್ಕೊಳ್ತಾ ಇದ್ದ ಅಂತ. ಯಾರಾಗಿರ್ಬೇಕಾಗಿತ್ತು ಅವರು ರಾಜಮನೆತನಕ್ಕೆ ಸೇರಿದವರಾಗಿರ್ಬೇಕಾಗಿತ್ತು, ಇಲ್ಲವೇ ರಾಜನ ಸಂಬಂಧಿಕರಲ್ಲಿ ಒಬ್ಬರು ರಾಜ್ಯಪಾಲರಾಗಿ ಇಲ್ಲಿ ಕೆಲಸವನ್ನ ನಿರ್ವಹಿಸ್ತಾ ಇದ್ರು ಅಂತ. ಪ್ರಾಂತ್ಯಗಳು ಪುನಃ ಜಿಲ್ಲೆಗಳಾಗಿ ವಿಭಾಗಿಸಲ್ಪಟ್ಟು ಅವುಗಳ ಸ್ಥಾನಿಕರಿಂದ ಆಳ್ವಿಕೆಗೆ ಒಳಪಡ್ತಾ ಇತ್ತು ಅಂತ. ಇಲ್ಲಿ ಪ್ರೊವಿನ್ಷಿಯಲ್ ಗವರ್ಮೆಂಟ್ ಅಷ್ಟೇ ಅಲ್ಲದೇನೆ ಈ ಪ್ರೊವಿನ್ಸ್ಗಳನ್ನ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ ಡಿಸ್ಟ್ರಿಕ್ಟ್ಗಳಾಗಿನೂ ಸಹಿತ ಇಲ್ಲಿ ಏನ್ ಮಾಡಲಾಗ್ತಾ ಇತ್ತು, ಡಿವೈಡ್ ಮಾಡಲಾಗ್ತಾ ಇತ್ತು. ಈ ಡಿಸ್ಟ್ರಿಕ್ಟ್ಗಳು ಸ್ಥಾನಿಕ ಅಂತಕ್ಕಂಥ ಅಧಿಕಾರಿಯಿಂದ ಆಳ್ವಿಕೆಗೆ ಒಳಪಡ್ತಾ ಇರೋದನ್ನ ಕಾಣ್ಬೋದು. ನಂತರ ಆಡಳಿತದ ಕೊನೆಯ ಘಟಕ ಯಾವುದು ಅಂತ ಹೇಳಿದ್ರೆ ಗ್ರಾಮ. ಈ ಗ್ರಾಮ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ ಹಳ್ಳಿಯ ಮುಖ್ಯಸ್ಥ ಯಾರಿರ್ತಾ ಇದ್ರು ಆ ಗ್ರಾಮದ ಆಡಳಿತವನ್ನ ನಿರ್ವಹಿಸ್ತಾ ಇದ್ರು. 10 ಹಳ್ಳಿಗಳ ಮುಖ್ಯಸ್ಥನನ್ನ ಗೋಪ ಅಂತ ಹೇಳಿ ಕರೆಯಲಾಗ್ತಾ ಇತ್ತು. 10 ಹಳ್ಳಿಗಳ ಮುಖ್ಯಸ್ಥ ಇರ್ತಾ ಇದ್ದ ಅಂದ್ರೆ ಒಂದು ಹಳ್ಳಿಗೆ ಒಬ್ಬ ಹಳ್ಳಿಯ ಮುಖಂಡ ಇದ್ದ, 10 ಹಳ್ಳಿಗಳನ್ನ ಸೇರಿ ಒಬ್ಬ ಮುಖ್ಯಸ್ಥ ಇರ್ತಾ ಇದ್ದ, ಆತನನ್ನ ಗೋಪ ಅಂತ ಹೇಳಿ ಕರೀತಾ ಇದ್ರು ಅಂತ. ಈ ಗೋಪ 10 ಹಳ್ಳಿಗಳ ಮೇಲೆ ಅಧಿಕಾರವನ್ನು ವಹಿಸ್ಕೊಳ್ತಾ ಇದ್ದ. ಗ್ರಾಮ ಆಡಳಿತದ ಕೊನೆಯ ಘಟಕವಾಗಿದ್ದು ಗ್ರಾಮದ ಮುಖ್ಯಸ್ಥ ಗ್ರಾಮದ ಅಧಿಕಾರವನ್ನು ವಹಿಸ್ಕೊಳ್ತಾ ಇದ್ದ. ಆಮೇಲೆ ಅಶೋಕ ಏನ್ ಮಾಡ್ತಾ ಇದ್ದ ಅಂತ ಹೇಳಿದ್ರೆ ಕೇಂದ್ರ ಮತ್ತು ಪ್ರಾಂತ ಎರಡರಲ್ಲಿನೂ ಸಹಿತ ಧರ್ಮ ಮಹಾಮಾತ್ರರನ್ನ ನೇಮಕ ಮಾಡಿದ್ದ. ಈ ಧರ್ಮ ಮಹಾಮಾತ್ರರ ಕೆಲಸ ಏನಾಗಿದ್ರಿ, ಬೌದ್ಧ ಧರ್ಮವನ್ನ ಪ್ರಸಾರ ಮಾಡ್ತಕ್ಕಂಥ ಕೆಲಸವನ್ನ ನಿರ್ವಹಿಸೋದಾಗಿತ್ತು. ಅದಕ್ಕೋಸ್ಕರ ಇಲ್ಲಿ ಕೇಂದ್ರ ಮತ್ತು ಪ್ರಾಂತ ಎರಡರಲ್ಲಿನೂ ಸಹಿತ ಧರ್ಮ ಮಹಾಮಾತ್ರರು ಕೆಲಸವನ್ನ ನಿಭಾಯಿಸ್ತಾ ಇದ್ರು ಅಂತ. ಸೊ ಇಲ್ಲಿ ಗ್ರಾಮಿಕ ವಾಸ್ ದ ಹೆಡ್ ಆಫ್ ದಿ ವಿಲೇಜ್. ದ ಅಫಿಷಿಯಲ್ ಇನ್ ಚಾರ್ಜ್ ಆಫ್ ದ 10 villages was called Gopa. Ashoka appointed Dharma Mahamatras both at the center and the provinces ಅಂತ. ಇಲ್ಲಿ ಕೇಂದ್ರ ಮತ್ತು ಪ್ರಾಂತಗಳಲ್ಲಿ ಈ ಧರ್ಮ ಮಹಾಮಾತ್ರರು ನೇಮಕಗೊಳ್ತಾ ಇದ್ರು ಅಂತ. ಇನ್ನು ಸಿಟಿ ಅಡ್ಮಿನಿಸ್ಟ್ರೇಷನ್ ನಗರಾಡಳಿತ. ಗ್ರೀಕ್ ರಾಯಭಾರಿಯಾಗಿರ್ತಕ್ಕಂಥ ಮೆಗಾಸ್ತನೀಸ್ ಪಾಟಲಿಪುತ್ರದ ಆಡಳಿತವನ್ನ ಸುದೀರ್ಘವಾಗಿ ವಿವರಿಸಿರೋದನ್ನು ನಾವು ಕಾಣಬಹುದು. The Greek ambassador Megasthenes gave a very detailed description about the administration of Pataliputra. ಪಾಟಲಿಪುತ್ರದಲ್ಲಿ ಆಡಳಿತ ಯಾವ ರೀತಿಯಾಗಿತ್ತು ಅಂತಕ್ಕಂಥದ್ದನ್ನ ಮೆಗಾಸ್ತನೀಸ್ ತನ್ನ ಇಂಡಿಕಾ ಗ್ರಂಥದಲ್ಲಿ ಏನ್ ಮಾಡೋಣ ಅಂತ ಹೇಳಿದ್ರೆ ಉಲ್ಲೇಖ ಮಾಡಿರೋದನ್ನು ನಾವಿಲ್ಲಿ ಕಾಣಬಹುದು. ದ ಅಡ್ಮಿನಿಸ್ಟ್ರೇಷನ್ ಆಫ್ ದ ಸಿಟಿ ವಾಸ್ ಎಂಟ್ರಸ್ಟೆಡ್ ಟು ಅ ಕಮಿಟಿ ಆಫ್ 3 members. ಇಲ್ಲಿ ನಗರಾಡಳಿತವನ್ನ ತಲಾ 5 ಸದಸ್ಯರು 3 ಮಂಡಳಿಗಳನ್ನು ಒಳಗೊಂಡಿರ್ತಕ್ಕಂಥ
ಆಗಿರ್ತಕ್ಕಂಥ 30 ಅಧಿಕಾರಿಗಳು ಏನು ಮಾಡ್ತಾ ಇದ್ರು ಅಂತ ಹೇಳಿದ್ರೆ 30 ಅಧಿಕಾರಿಗಳ ಒಂದು ಸಮಿತಿ ನಿರ್ವಹಿಸ್ತಾ ಇರೋದನ್ನ ಕಾಣಬಹುದು ಅಂತ. ಇವ್ರ ಕೆಲಸ ಏನಾಗಿತ್ತು ಅಂತ ಹೇಳಿದ್ರೆ ರಸ್ತೆಗಳನ್ನು ನಿರ್ಮಾಣ ಮಾಡೋದು, ಮಾರುಕಟ್ಟೆಗಳನ್ನು ನೋಡಿಕೊಳ್ಳೋದು, ಆಸ್ಪತ್ರೆಗಳು, ದೇವಾಲಯಗಳು, ಶಾಲೆಗಳು, ನೀರು ಸರಬರಾಜು ಮುಂತಾದವುಗಳನ್ನ ನೋಡಿಕೊಳ್ತಕ್ಕಂಥ ಕೆಲಸ ಯಾರ್ದಾಗಿತ್ತು ಅಂತ ಹೇಳಿದ್ರೆ ಈ ಸಮಿತಿಯ ಅಧಿಕಾರಿಗಳದಾಗಿತ್ತು ಅಂತ. The administration of the city was entrusted to a committee of 3 members divided into 6 boards of 5 each. ಒಂದೊಂದು ವಿಭಾಗಕ್ಕೆ 5 ಜನ ಮೆಂಬರ್ಸ್ಗಳು ಇರ್ತಾ ಇದ್ರು. They looked after roads, markets, hospitals, temples, schools, ವಾಟರ್ ಸಪ್ಲೈ ಎಕ್ಸೆಟ್ರಾ. ಇವ್ರ ಕೆಲಸ ಏನಾಗಿದ್ರಿ ರಸ್ತೆಗಳ ನಿರ್ಮಾಣ, ಮಾರುಕಟ್ಟೆ, ಆಸ್ಪತ್ರೆ, ದೇವಾಲಯ, ಶಾಲೆ, ನೀರು ಸರಬರಾಜು ಮುಂತಾದ ಕೆಲಸಗಳನ್ನು ಇವರು ನಿರ್ವಹಿಸಬೇಕಾಗಿತ್ತು ಅಂತ. ಇನ್ನು ಕೊನೆಯದಾಗಿ ಸೈನ್ಯಾಡಳಿತ, ಮಿಲಿಟರಿ ಅಡ್ಮಿನಿಸ್ಟ್ರೇಷನ್. ದ ಮಿಲಿಟರಿ ಅಡ್ಮಿನಿಸ್ಟ್ರೇಷನ್ ಆಫ್ ಚಂದ್ರಗುಪ್ತ ವಾಸ್ ವೆರಿ ಎಫಿಸಿಯೆಂಟ್ ಆ್ಯಂಡ್ ವೆಲ್ ಆರ್ಗನೈಸ್ಡ್ ಅಂತ. ಇಲ್ಲಿ ಚಂದ್ರಗುಪ್ತನ ಕಾಲದೊಳಗ ಸೇನಾ ಆಡಳಿತ ತುಂಬಾ ದಕ್ಷವಾಗಿನೂ ಮತ್ತು ವ್ಯವಸ್ಥಿತವಾಗಿನೂ ಸಹಿತ ಏನಾಗಿತ್ತು ಅಂತಂದ್ರೆ ಇತ್ತು ಅಂತ ನಾವಿಲ್ಲಿ ಹೇಳ್ಬೋದು ಅಂತ. ದ ಕಿಂಗ್ ಪರ್ಸನಲಿ ಲೆಡ್ ದ ಆರ್ಮಿ ಡ್ಯೂರಿಂಗ್ ವಾರ್ಸ್. ಯುದ್ಧದ ಸಮಯದೊಳಗ ರಾಜ ಏನ್ ಮಾಡ್ತಾ ಇದ್ದ ಅಂತ ಹೇಳಿದ್ರೆ ಸ್ವತಃ ಈ ಸೈನ್ಯವನ್ನ ಮುನ್ನಡೆಸ್ತಕ್ಕಂಥ ಸೇನಾಧಿಕಾರಿ ಅಥವಾ ದಂಡಾಧಿಕಾರಿಯಾಗಿ ಏನ್ ಮಾಡ್ತಾ ಇದ್ದ ಅಂತ ಹೇಳಿದ್ರೆ ಕೆಲಸವನ್ನ ನಿರ್ವಹಿಸ್ತಾ ಇದ್ದ. ದ ಆರ್ಮಿ ಆಫ್ ಚಂದ್ರಗುಪ್ತ ಕನ್ಸಿಸ್ಟೆಡ್ ಆಫ್ 6 lakhs ಇನ್ಫ್ಯಾಂಟ್ರಿ. ಅಂದ್ರೆ ಇಲ್ಲಿ 6 ಲಕ್ಷ ಕಾಲ್ದಳವನ್ನು ಹೊಂದಿರತಕ್ಕಂಥದ್ದನ್ನು ಕಾಣ್ಬೋದು. 30,000 ಕ್ಯಾವಲ್ರಿ, ಇಲ್ಲಿ 30,000 ಅಶ್ವದಳವನ್ನ, 9,000 ಎಲಿಫೆಂಟ್ ಫೋರ್ಸ್, ಇಲ್ಲಿ 9,000 ಆನೆ ದಳವನ್ನ ಅಥವಾ ಏನಂತಾರೆ ಗಜದಳವನ್ನ ಹೊಂದಿರತಕ್ಕಂಥದ್ದನ್ನು ನಾವು ಕಾಣ್ಬೋದು ಅಂತ. ದ ವಾರ್ ಆಫೀಸರ್ಸ್ ವಾಸ್ ಅಡ್ಮಿನಿಸ್ಟ್ರೇಟೆಡ್ ಬೈ 6 boards. ಇಲ್ಲಿನೂ ಸಹಿತ ಇಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ 5 ಸದಸ್ಯರುಗಳನ್ನು ಒಳಗೊಂಡಿರ್ತಕ್ಕಂಥ 6 ಮಂಡಳಿಗಳು ಸೈನ್ಯದಲ್ಲಿನೂ ಸಹಿತ ಅಸ್ತಿತ್ವದಲ್ಲಿರೋದನ್ನ ಕಾಣ್ಬೋದು. ಆ 6 ಮಂಡಳಿಗಳು ಯಾವುವು ಅಂತ ಹೇಳಿದ್ರೆ ನೌಕಾದಳ, ಸಾರಿಗೆ, ಕಾಲ್ದಳ, ಅಶ್ವದಳ, ರಥದಳ, ಗಜದಳ. ಇಲ್ಲಿ ನೇವಿ, ಟ್ರಾನ್ಸ್ಪೋರ್ಟ್, ಇನ್ಫ್ಯಾಂಟ್ರಿ, ಕ್ಯಾವಲ್ರಿ, ಚಾರಿಯಟ್ಸ್ ಆ್ಯಂಡ್ ಎಲಿಫೆಂಟ್ ಫೋರ್ಸ್ ಅಂತ ಇಲ್ಲಿ 6 ಪ್ರಮುಖವಾಗಿರ್ತಕ್ಕಂತಹ ಮಂಡಳಿಗಳು ಇರೋದನ್ನ ಕಾಣ್ಬೋದು ಅಂತ. ಈ ರೀತಿಯಾಗಿ ಇಲ್ಲಿ ಅಪಾರ ಪ್ರಮಾಣದ ಸೈನ್ಯ ಇದ್ದಷ್ಟೇ ಅಲ್ಲದೆ ಅಷ್ಟೇ ಬಲಿಷ್ಠವಾಗಿರ್ತಕ್ಕಂಥ ಸೈನಿಕರು ಸಹಿತ ಇಲ್ಲಿದ್ರು ಅಂತ ನಾವಿಲ್ಲಿ ಹೇಳ್ಬೋದು ಅಂತ. ಇವತ್ತಿಗೆ ಇಷ್ಟು ಸಾಕು. ನೆಕ್ಸ್ಟ್ ಕ್ಲಾಸ್ ಒಳಗೆ ಅವರ ಕಲೆ ಮತ್ತು ವಾಸ್ತುಶಿಲ್ಪ, ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ಬಗ್ಗೆ ಏನು ಮಾಡೋಣ ಅಂತ ಅಧ್ಯಯನವನ್ನು ಮಾಡೋಣ. ಥ್ಯಾಂಕ್ ಯು.